ತುಂಬ ದಿನದಿಂದ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗ್ತಾ ಇರುವಂತಹ ಅಯ್ಯಾಸ್ ಚಿಕನ್ ಕಬಾಬನ್ನು ಟ್ರೈ ಮಾಡುವಂತ ನಾನಿವತ್ತು ಬಂದಿದ್ದೇನೆ. ನಾನು ಬರುವಾಗಲೇ ಒಂದು 7:30 ಆಗಿತ್ತು ಈವ್ನಿಂಗ್. ಆಲ್ರೆಡಿ ಇಲ್ಲಿ ಕಸ್ಟಮರ್ಸ್ ಎಲ್ಲ ವೆಯ್ಟಿಂಗಲ್ಲಿ ಇದ್ದರು. ಇಲ್ಲಿದ್ದು ಸ್ಪೆಷಾಲಿಟಿ ಏನಂದರೆ ಚಿಕನನ್ನು ಸಣ್ಣ ಸಣ್ಣ ಪೀಸಸ್ ಥರ ಮಾಡಿ ಒಳ್ಳೆ ಮಸಾಲ ಎಲ್ಲ ಹಾಕಿ ಮ್ಯಾರಿನೇಷನ್ ಮಾಡಿ ನಮ್ಮ ಕಣ್ಣೆದುರಲ್ಲೇ ಅದನ್ನು ಬಿಸಿ ಬಿಸಿಯಾಗಿ ಫ್ರೈ ಮಾಡಿ ನಮಗೆ ಸರ್ವ್ ಮಾಡ್ತಾರೆ. ನಿಮಗೆ ಬೇಕಾದರೆ ಮನೆಗೆ ಪಾರ್ಸೆಲ್ ಕೊಂಡೋಗ್ಬೋದು, ಇಲ್ಲ ಇಲ್ಲೇ ಕೂಡ ತಿನ್ಬೋದು. ನಿಮ್ಮ ಮನೆಗೆ ಕೂಡ ಇವರು ಹೋಮ್ ಡೆಲಿವರಿಯನ್ನು ಮಾಡ್ತಾರೆ. ಇಲ್ಲಿದ್ದು ಚಾರ್ಜಸ್ ನೋಡಬೇಕಾದ್ರೆ 50 ಗ್ರಾಮ್ಸ್ ಆಫ್ ಚಿಕನಿಗೆ 35 ರುಪೀಸ್ ಹಾಗೆ ಚಾರ್ಜ್ ಮಾಡ್ತಾರೆ. ಮತ್ತು ಮಯೋನೀಸ್, ಕುಬ್ಬೂಸ್ ಇದೆಲ್ಲ ಬೇಕಾದರೆ ಎಕ್ಸ್ಟ್ರಾ ಪೇ ಮಾಡಬೇಕು. ಮತ್ತು ಉಪ್ಪಿನಲ್ಲಿ ಹಾಕಿದ ಮಾವಿನಕಾಯಿ, ಪೈನಾಪಲ್ ಇದೆಲ್ಲ ಕೂಡ ಇಲ್ಲಿ ಅವೈಲೇಬಲ್ ಆಗಿದೆ. ಹಾಗೆ ನಾನು 50 ಗ್ರಾಮ್ಸ್ ಆಫ್ 3 ಪ್ಲೇಟ್ ಚಿಕನನ್ನು ಆರ್ಡ್ರ್ ಮಾಡಿ ಪಕ್ಕದಲ್ಲೇ ಇಲ್ಲಿ ಅವಿಲ್ ಮಿಲ್ಕ್ ಶಾಪ್ ಉಂಟು, ಅಲ್ಲಿಗೆ ಬಂದು ಅವಿಲ್ ಮಿಲ್ಕನ್ನು ಕೂಡ ಆರ್ಡ್ರ್ ಮಾಡಿದೆ. ಮತ್ತು ಚರ್ಮುರಿಯನ್ನು ಕೂಡ ಆರ್ಡ್ರ್ ಮಾಡಿದ್ದೆ. ಅಷ್ಟಕ್ಕೆ ನಮ್ಮದು ಚಿಕನ್ ಇಲ್ಲಿ ರೆಡಿಯಾಗಿ ಬಂದಿತ್ತು. ಇದರದ್ದು ಟೇಸ್ಟ್ ಹೇಳಬೇಕಾದ್ರೆ ಓ ಮೈ ಗಾಡ್, ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ವೆರಿ ಜ್ಯೂಸಿ, ವೆರಿ ಟೇಸ್ಟಿ, ತುಂಬ ಬಿಸಿ ಬಿಸಿಯಾಗಿ ತಿನ್ನುವಾಗ ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಇದರ ಜೊತೆ ಒಂದು ಗ್ರೀನ್ ಸಾಸ್ ಕೂಡ ಕೊಡ್ತಾರೆ, ಅದು ತುಂಬ ಸ್ಪೈಸಿಯಾಗಿದೆ. ಮಕ್ಕಳೆಲ್ಲ ಅದನ್ನು ಅವಾಯ್ಡ್ ಮಾಡಿ. ನಿಮಗೇನಾದರೂ ಸ್ಪೈಸಿ ತುಂಬ ಇಷ್ಟ ಆದರೆ ಅದನ್ನು ಸೇರಿಸಿ ತಿನ್ಬೋದು. ಇದನ್ನು ಡೈಲಿ ತಿನ್ನಲಿಕ್ಕೆ ನಾನಂತೂ ರೆಕಮೆಂಡ್ ಮಾಡಲ್ಲ ಫ್ರೆಂಡ್ಸ್, ಬಿಕಾಸ್ ಇದು ತುಂಬ ಡೀಪಾಗಿ ಫ್ರೈ ಮಾಡುವಂಥದ್ದು. ಡೈಲಿ ತಿಂದರೆ ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಮತ್ತು ಯಾವ ಎಣ್ಣೆ ಕೂಡ ಯೂಸ್ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಬಟ್ ಯಾವಾಗಾದರೆ ಒಮ್ಮೆ ಹೋಗಿ ಟ್ರೈ ಮಾಡ್ಬೋದು. ನೀವು ಕೂಡ ಹೋಗಿ ಟ್ರೈ ಮಾಡಿ ಇದರದ್ದು ಫೀಡ್ಬ್ಯಾಕ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ರೆಡಿ ಹೋದವರು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.